ಓಂ ಶಾಂತಿ. ಸಭಿಕೋ ಎಲ್ಲರಿಗೂ ಸಹ ಇವತ್ತು ನಾವು 77 ಅವ್ಯಕ್ತ ಮುರಳಿ ಸೀರೀಸ್ ನಲ್ಲಿ 14 ಏಪ್ರಿಲ್ 77 14/4/77 ಮುರಳಿ ಬಹಳ ಮಹತ್ವಪೂರ್ಣವಾದಂಥದ್ದು. ಬಾಬಾ ಈ ಮುರಳಿಯಲ್ಲಿ ಹೇಗೆ ಬೇರೆಯವರಿಗೆ ಪ್ರೇರಣಾದಾಯಕವಾಗಿರ್ಬೇಕು ಅಥವಾ ಪ್ರಾಕ್ಟಿಕಲ್ ಪ್ರೂಫ್ ಅನ್ನ ಹೇಗೆ ಜಗತ್ತಿನಲ್ಲಿ ತೋರಿಸ್ಬೇಕು ನಿಮ್ಮ ಅದೃಷ್ಟದ ಚಿತ್ರದ ಮೂಲಕ. ಸೊ ಇದರಲ್ಲಿ ಮೂಲ ಪುರುಷಾರ್ಥದ ಬಗ್ಗೆನೂ ಬಾಬಾ ಗಮನವನ್ನ ಹರಿಸಿದ್ದಾರೆ. ಯಾವ ಮೂಲ ಪುರುಷಾರ್ಥ ಮಾಡೋದ್ರಿಂದ ಬಾಬನನ್ನ ನಾವು ಈ ಜಗತ್ತಿನಲ್ಲಿ ಪ್ರತ್ಯಕ್ಷ ಮಾಡ್ಬೋದು ಅದರ ಬಗ್ಗೆ ಹೇಳಿದ್ದಾರೆ. ಸೊ ಇವತ್ತು ಮುರಳಿಯ ಹೆಡ್ಡಿಂಗ್ ಆಗಿದೆ ಶ್ರೇಷ್ಠ ತಕ್ದೀರ್ ಕಿ ತಸ್ವೀರ್. ಶ್ರೇಷ್ಠ ಅದೃಷ್ಟದ ಚಿತ್ರ ಯಾವ ತರ ಇರಬೇಕು. आज बाप हर बच्चे के तकदीर की तस्वीर देख रहे थे. ಇವತ್ತು ತಂದೆ ಪ್ರತಿಯೊಂದು ಮಗುವಿನ ಅದೃಷ್ಟದ ಚಿತ್ರವನ್ನ ನೋಡ್ತಾ ಇದ್ದಾರೆ. हर एक ने यथाशक्ति अपनी अपनी तस्वीर तैयार की है. ಪ್ರತಿಯೊಬ್ಬರು ಯಥಾಶಕ್ತಿ ತಮ್ಮ ತಮ್ಮ ಚಿತ್ರವನ್ನ ಪುರುಷಾರ್ಥದ ಅನುಸಾರವಾಗಿ तैयार ಮಾಡ್ಕೊಂಡಿದ್ದಾರೆ. तस्वीर के अंदर विशेषता रूहानियत की चाहिए. ಬಾಬಾ ಹೇಳ್ತಾರೆ ನಿಮ್ಮ ಚಿತ್ರದ ಒಳಗಡೆ ವಿಶೇಷತೆ ಏನ್ ಕಾಣ್ಬೇಕಂದ್ರೆ ಆತ್ಮಿಕ ಸ್ಥಿತಿ ಆ ಚಿತ್ರದ ಒಳಗಡೆ ಇರಬೇಕಂತ. रूहानियत भरी तस्वीर हर आत्मा को रूहानी बाप की राह बता देती है. ಆತ್ಮಿಕ ಸ್ಥಿತಿ ತುಂಬಿರುವಂತಹ ಆ ಚಿತ್ರ ಏನಿರುತ್ತೆ ಪ್ರತಿಯೊಂದು ಆತ್ಮನಿಗೆ ಸೃಷ್ಟಿಯಲ್ಲಿರುವಂತಹ ಎಲ್ಲ ಆತ್ಮಗಳಿಗೆ ಆತ್ಮಿಕ ತಂದೆಯ ದಾರಿಯನ್ನ ಆ ಚಿತ್ರ ತೋರಿಸುತ್ತೆ. ಯಾವಾಗ ಆ ಚಿತ್ರದಲ್ಲಿ ಆತ್ಮಿಕ ಸ್ಥಿತಿ ತುಂಬಿರುತ್ತೆ. जैसे लौकिक में बहुत सुंदर बनी हुई तस्वीर अपनी रचयिता की स्मृति दिलाती है. ಉದಾಹರಣೆ ಹೇಗೆ ಲೌಕಿಕದಲ್ಲಿ ಬಹಳ ಸುಂದರವಾಗಿ ತಯಾರಾಗಿರುವಂತಹ ಚಿತ್ರ ತನ್ನ ರಚಯಿತನ ಸ್ಮೃತಿಯನ್ನ ಅರ್ಥಾತ್ ಆ ಚಿತ್ರ ಯಾರು ಮಾಡಿದರೆ ಆ ಚಿತ್ರಕಾರನ ಸ್ಮೃತಿಯನ್ನ ತರಿಸುತ್ತೆ ಆ ಚಿತ್ರ ನೋಡಿದಾಗ. तो ऐसे ही रूहानी तस्वीर अर्थात ಅದೇ ರೀತಿ ಬಾಬಾ ಹೇಳ್ತಾರೆ ಆತ್ಮಿಕ ಚಿತ್ರ श्रेष्ठ तकदीर वाली तस्वीर बनाने वाले ಶ್ರೇಷ್ಠ ಅದೃಷ್ಟವನ್ನ ರೂಪಿಸುವಂತಹ ಅದೃಷ್ಟದ ಚಿತ್ರವನ್ನ ರೂಪಿಸುವಂತಹ ತಂದೆ ಕಡೆಗೆ ಸ್ವತಃ ಆಗಿ ಆಕರ್ಷಣೆ ಮಾಡುತ್ತೆ. ಯಾರ ಒಂದು ಶ್ರೇಷ್ಠ ಅದೃಷ್ಟ ರೂಪಿಸುವಂತ ಚಿತ್ರ ಇರುತ್ತೆ ಆತ್ಮಿಕ ಸ್ಥಿತಿ ಮೂಲಕ ಆ ಚಿತ್ರ ತಂದೆ ಕಡೆಗೆ ಸ್ವತಃ ಆಗಿ ಅನೇಕ ಆತ್ಮಗಳನ್ನೆಲ್ಲ ಆಕರ್ಷಣೆ ಮಾಡುತ್ತೆ ಅಂತ. आपका भाग्य भाग्य बनाने वाले भाग्य भगवान की स्वतः याद दिलाता है. ಬಾಬಾ ನಿಮ್ಮ ಭಾಗ್ಯವನ್ನ ರೂಪಿಸುವಾದಂತಹ ತಂದೆ ಭಗವಂತನ ಕಡೆಗೆ ಸ್ವತಃ ನೆನಪನ್ನ ತರಿಸುತ್ತೆ. ऐसे श्रेष्ठ तकदीर की तस्वीर बनाई है. ಬಾಬಾ ಹೇಳ್ತಾರೆ ಈ ರೀತಿ ಶ್ರೇಷ್ಠ ಅದೃಷ್ಟದ ಚಿತ್ರವನ್ನ ತಯಾರು ಮಾಡಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. रूहानी तकदीर अर्थात आत्मिक ಅದೃಷ್ಟ ಅಂದ್ರೆ ಅರ್ಥ चलता फिरता
ಲೈಟ್ ಹೌಸ್, ನಡೀತಾ ಓಡಾಡ್ತಾ ಇರುವಂತಹ लाइट हाउस आगुंटು। ಲೈಟ್ ಹೌಸ್ का कर्तव्य क्या होता है? ಬಾಬಾ ಕೇಳ್ತಾ ಇದ್ದಾರೆ, ಲೈಟ್ ಹೌಸಿನ ಕರ್ತವ್ಯ ಏನಾಗಿರುತ್ತೆ? हरेक को सही राह दिखाना। ಹೀಗೆ ಆ ಲೈಟ್ ಹೌಸಿನ ಕರ್ತವ್ಯ ಹಡಗುಗಳಿಗೆ, ಸಮುದ್ರದಲ್ಲಿ ಬರುವಂತಹ ಹಡಗುಗಳಿಗೆ ದಾರಿ ತೋರಿಸುತ್ತೆ, ದೋಣಿಗಳಿಗೆ ಸರಿಯಾದಂತ ದಾರಿ ತೋರಿಸು। चलते फिरते इतने लाइट हाउस क्या कमाल करेंगे? ಆ ಲೆಕ್ಕದಲ್ಲಿ ಚೈತನ್ಯವಾದಂತಹ ನಡೀತಾ ಓಡಾಡ್ತಾ ಇರುವಂತಹ ಇಷ್ಟೊಂದು ಲೈಟ್ ಹೌಸ್ಗಳು ತಯಾರಾಗಿದ್ರೆ ಈ ಜಗತ್ನಲ್ಲಿ ಏನ್ ಕಮಾಲ್ ಮಾಡಿ ತೋರಿಸ್ಬೋದು? ऐसे बने हो या अब तक बनने का प्लान बना रहे हो? तो ಬಾಬಾ ಕೇಳ್ತಾ ಇದ್ದಾರೆ, ಈ ರೀತಿ ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಾ? ಎಲ್ಲರಿಗೆ ದಾರಿ ತೋರಿಸುವಂತವ್ರು, ಇನ್ನೂ ಆಗುವಂತದ ಪ್ಲಾನ್ ಅನ್ನ ಮಾಡ್ತಾ ಇದ್ದೀರಾ? इस बार बाप दादा रिजल्ट लेने के लिए आए, तो बाबा ಓದಿಸ್ಲಿಕ್ಕೆ ಬಂದಿಲ್ಲ, ಈ ಸರಿ ಬಾಬಾ ರಿಸಲ್ಟ್ ಅನ್ನ ತಗೊಳ್ಳಿಕ್ಕೋಸ್ಕರ ಬಂದಿದ್ದಾರೆ। जब पेपर अर्थात इम्तिहान के दिन होते हैं तो उस समय पढ़ाई पढ़ाई नहीं जाती, लेकिन पढ़े हुए का इम्तिहान होता है। ಬಾಬಾ ಹೇಳ್ತಾರೆ, ಹೇಗೆ ಪೇಪರ್ ತಗೊಳ್ಳುವಂತಹ ಸಮಯ ಇರುತ್ತೆ, ಎಕ್ಸಾಮ್ ಬಂದಿರುತ್ತೆ ಪರೀಕ್ಷಾ ದಿನಗಳಲ್ಲಿ, ಆ ಸಮಯದಲ್ಲಿ ವಿದ್ಯೆಯನ್ನ ಓದಿಸಲ್ಲ, ಆದ್ರೆ ಓದಿರುವಂತಹ ವಿದ್ಯೆದ ಮೇಲೆ ಪರೀಕ್ಷೆಯನ್ನ ತೆಗೆದುಕೊಳ್ಳಾಗುತ್ತೆ। तो बाप दादा ने भी संकल्प द्वारा, वाणी द्वारा, कर्म द्वारा पढ़ाई बहुत पढ़ाई है। ये ತಂದೆನೂ ಸಹ ಸಂಕಲ್ಪದ ಮೂಲಕ, ವಾಣಿ ಮೂಲಕ, ಕರ್ಮದ ಮೂಲಕ ವಿದ್ಯೆ ಅಂತೂ ಬಹಳಷ್ಟು ಓದಿಸಿದ್ದಾರೆ। अब उसकी रिजल्ट देखेंगे। ಈಗ ಬಾಬಾ ಆ ಓದಿಸಿರುವಂತದ ರಿಸಲ್ಟ್ ಅನ್ನ ಮಕ್ಕಳ ಕಡೆಯಿಂದ ನೋಡ್ಲಿಕ್ಕೆ ಬಯಸ್ತಾ ಇದ್ದಾರೆ। तो हर एक अपनी रिजल्ट से संतुष्ट है? तो ಪ್ರತಿಯೊಬ್ಬರೂ ಸಹ ನಿಮ್ಮ ನಿಮ್ಮ ರಿಸಲ್ಟ್ ಇಂದ ಸಂತುಷ್ಟವಾಗಿದ್ದೀರಾ? चेक किया है कि समय प्रमाण व बाप की पढ़ाई प्रमाण ಚೆಕ್ ಮಾಡಿದಿರಾ? ಬಾಬಾ ಹೇಳ್ತಾರೆ, ಏನ್ ಚೆಕ್ ಮಾಡ್ಬೇಕು ಅದರಲ್ಲಿ? ಸಮಯದ ಪ್ರಮಾಣ ಅಥವಾ ತಂದೆಯ ವಿದ್ಯೆದ ಪ್ರಮಾಣ, विश्व के आगे स्वयं को प्रत्यक्ष प्रमाण बनाया है। ವಿದ್ಯಾ ಓದಿಸಿದರೆ ಬಾಬಾ, ಅದರ ಪ್ರಮಾಣವಾಗಿ ವಿಶ್ವದ ಎದುರುಗಡೆ ಸ್ವಯಂ ನನ್ನ ಪ್ರತ್ಯಕ್ಷ ಪ್ರಮಾಣವನ್ನಾಗಿ ಮಾಡಿಕೊಂಡಿದ್ದೀರ, ಅರ್ಥಾತ್ ಪ್ರಾಕ್ಟಿಕಲ್ ಪ್ರೂಫ್, ನಿಮ್ಮ ಜೀವನದ ಪ್ರಾಕ್ಟಿಕಲ್ ಪ್ರೂಫ್ ಅನ್ನಾಗಿ ತೋರಿಸುವ ರೀತಿಯಲ್ಲಿ तैयार ಮಾಡ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಾರೆ। कोई भी बात को स्पष्ट करने के लिए अनेक प्रकार के प्रमाण दिए जाते हैं। ಯಾವುದೇ ಮಾತನ್ನ ಸ್ಪಷ್ಟ ಮಾಡ್ಕೊಳ್ಳಿಕ್ಕೋಸ್ಕರ, ಯಾವುದೇ ಮಾತನ್ನು ಸ್ಪಷ್ಟ ಮಾಡಬೇಕಂದ್ರೆ ಜಗತ್ನಲ್ಲಿ, ಅದಕ್ಕೋಸ್ಕರ ಅನೇಕ ಪ್ರಕಾರದ ಪ್ರಮಾಣಗಳನ್ನ, ಪ್ರೂಫ್ಸ್ ಅನ್ನ, ಪ್ರಾಕ್ಟಿಕಲ್ ಪ್ರೂಫ್ಸ್ ಅನ್ನ ಕೊಡಲಾಗುತ್ತಲ್ವಾ? लेकिन सभी प्रमाणों में श्रेष्ठ प्रमाण, प्रूफ्स ನಲ್ಲಿ, ಪ್ರಮಾಣಗಳಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠ ಪ್ರಮಾಣ ಯಾವುದು? ಪ್ರತ್ಯಕ್ಷ ಪ್ರಮಾಣ ही है। ಶ್ರೇಷ್ಠ ಪ್ರಮಾಣ ಆಗಿದೆ ಪ್ರಾಕ್ಟಿಕಲ್ ಪ್ರೂಫ್, ಲೈವ್ ಪ್ರೂಫ್, प्रत्यक्ष दर्शित। तो ऐसे बने हो, ಬಾಬಾ ಹೇಳ್ತಾರೆ, ಈ ರೀತಿ ತಯಾರಾಗಿದ್ದೀರಾ? जो कोई भी देखे तो अनुभव करे कि इन्हें पढ़ाने वाला या इन्हें बनाने वाला सर्वशक्तिवान बाप है।
ಯಾರೇ ನೋಡಿರ್ಲಿ, ಆ ನೋಡಿರೋರ್ಗೆಲ್ಲರಿಗೂ ಸಹ ಅನುಭವ ಆಗ್ಬೇಕು, ಇವರಿಗೆ ಓದಿಸ್ತಾ ಇರುವಂತವ್ರು ಅಥವಾ ಇವ್ರನ್ನ ಆ ರೀತಿ ತಯಾರು ಮಾಡಿರುವಂತವ್ರು ಸರ್ವಶಕ್ತಿವಾದಂತಹ ತಂದೆ ಆಗಿದ್ದಾರೆ. तो प्रत्यक्ष प्रमाण ही बाप को प्रत्यक्ष करने का सहज और ಶ್ರೇಷ್ಠ ಸಾಧನ. तो ಪ್ರತ್ಯಕ್ಷ ಪ್ರಮಾಣ ಏನಿದೆ, ಈ ಪ್ರತ್ಯಕ್ಷ ಪ್ರಮಾಣನೇ ತಂದೆನನ್ನ ಈ ಜಗತ್ತಿನಲ್ಲಿ ಪ್ರತ್ಯಕ್ಷ ಮಾಡುವಂತಹ ಸಹಜ ಮತ್ತೆ ಶ್ರೇಷ್ಠವಾದಂತಹ ಸಾಧನೆ ಆಗಿದೆ ಅಥವಾ ಉಪಾಯ ಆಗಿದೆ. ನಿಮ್ಮ ಪ್ರತ್ಯಕ್ಷ ಪ್ರಮಾಣನೇ ತಂದೆನನ್ನ ಈ ಜಗತ್ತಿನಲ್ಲಿ ಪ್ರತ್ಯಕ್ಷ ಮಾಡುತ್ತೆ, ಸಹಜವಾಗಿ ಮತ್ತೆ ಶ್ರೇಷ್ಠ ರೀತಿಯಲ್ಲಿ. तो इस साधन को अपनाया है. ಬಾಬಾ ಕೇಳ್ತಾ ಇದ್ದಾರೆ, ಈ ಸಾಧನೆಯನ್ನ ನೀವು ಅವಲಂಬಿಸಿಕೊಂಡಿದ್ದೀರಾ? तो प्रत्यक्षता वर्ष तो मनाया, लेकिन स्वयं को प्रत्यक्ष प्रमाण बनाया. ಬಾಬಾ ಕೇಳ್ತಾ ಇದ್ದಾರೆ, ಪ್ರತ್ಯಕ್ಷತೆ ವರ್ಷವನ್ನ ನೀವು ಆಚರಣೆ ಮಾಡಿದ್ರಿ, ಆದ್ರೆ ಸ್ವಯಂ ನನ್ನ ಪ್ರತ್ಯಕ್ಷ ಪ್ರಮಾಣದ ರೂಪದಲ್ಲಿ ತಯಾರು ಮಾಡಿಕೊಂಡಿದ್ರೆ, ಪ್ರಾಕ್ಟಿಕಲ್ ಪ್ರೂಫ್ ನಿಮ್ಮ ಜೀವನದ ಮೂಲಕ ಕೊಡುವಂತ ರೀತಿಯಲ್ಲಿ ತಯಾರು ಮಾಡ್ಕೊಂಡಿದ್ದೀರಾ? ಎಸ್ಸೆ ಬನಾನಾ ಸಹಜ ಹೇ ಯಾ ಮುಷ್ಕಿಲ್? ಆ ರೀತಿ ಪ್ರಾಕ್ಟಿಕಲ್ ಪ್ರೂಫ್ ಅನ್ನಾಗಿ ಮಾಡ್ಕೊಳ್ಳೋದ್ರಲ್ಲಿ ನಿಮಗೆ ಸಹಜ ಆಗಿದೆಯಾ ಇಲ್ಲ ಕಷ್ಟ ಆಗಿದೆಯಾ ಇನ್ನು ಮಾಡ್ಕೊಳ್ಳೋದ್ರಲ್ಲಿ ಅಂತ ಕೇಳ್ತಾ ಇದ್ದಾರೆ. ಕ್ಯೋಂಕಿ ಪ್ರತ್ಯಕ್ಷ ಪ್ರಮಾಣ ಅರ್ಥಾತ್, ಬಾಬಾ ಏನ್ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಪ್ರತ್ಯಕ್ಷ ಪ್ರಮಾಣ ಅಂದ್ರೇನೆ ಅರ್ಥ ಜೋ ಹೋ ಔರ್ ಜಿಸ್ಕೆ ಹೋ. ಏನ್ ಪ್ರಾಕ್ಟಿಕಲ್ ಪ್ರೂಫ್ ಅಂದ್ರೆ, ಬಾಬಾ ಹೇಳ್ತಾರೆ, ನೀವು ಯಾರಾಗಿದ್ದೀರಿ, ಒಂದು ಯಾರವರಾಗಿದ್ದೀರಿ, ಜೋ ಹೋ ಜಿಸ್ಕೆ ಹೋ ಉಸಿ ಸ್ಮೃತಿ ಮೇ ರೆಹನಾ. ಏನ್ ಪ್ರಾಕ್ಟಿಕಲ್ ಪ್ರೂಫ್ ಅಂದ್ರೆ, ನಾನು ಯಾರಾಗಿದ್ದೀನಿ ಮತ್ತೆ ಯಾರವರಾಗಿದ್ದೀನಿ, ಇದರ ಸ್ಮೃತಿಯಲ್ಲಿ ನಿರಂತರವಾಗಿರುತ್ತೆ. वो मुश्किल होता है. ಬಾಬಾ ಕೇಳ್ತಾ, ಅದೇನಾದ್ರೂ ಕಷ್ಟ ಅನ್ಸುತ್ತಾ? अपने आप को याद करना किसको मुश्किल लगता है क्या? ಬಾಬಾ ಹೇಳ್ತಾರೆ, ನಮ್ಮನ್ನ ನಾವು ನೆನಪು ಮಾಡ್ಕೊಳ್ಳೋದು, ನಾನು ಯಾರು ಅಂತ ನೆನಪು ಮಾಡ್ಕೊಳ್ಳೋದು, ನಾನು ಯಾರು ಅನ್ನುವಂಥದ್ದು ನೆನ್ಪಿಟ್ಕೊಳ್ಳೋದು ಯಾರಿಗಾದ್ರೂ ಕಷ್ಟ ಅನ್ಸುತ್ತಾ? ಟೆಂಪ್ರರಿ, ಸ್ವಲ್ಪ ಸಮಯಕ್ಕೋಸ್ಕರ, ಅಸ್ಥಾಯಿ. तो ಪಾಠ ಬಜಾನೆಗೆ ಸಮಯ ತಿಳ್ಕೊಳ್ಳಿ, ಯಾವುದೇ ಒಂದು ಸ್ಥೂಲ ಪಾತ್ರ ಮಾಡ್ತಾ ಇದ್ದೀವಿ, ಯಾವುದೇ ಡ್ರಾಮಾದಲ್ಲೋ ಸಿನಿಮಾದಲ್ಲೋ, तो पाठ बजाने के समय अपना टेम्पररी टाइम का स्मृति में रखना मुश्किल होता है. ಪಾತ್ರ ಮಾಡ್ತಾ ಇರುವಂತ ಸಮಯದಲ್ಲಿ ಅಸ್ಥಾಯಿ ರೂಪದಲ್ಲಿ ಟೈಮ್ನ ಸ್ಮೃತಿ ಅನುಸಾರವಾಗಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಹೇಗೆ ಉದಾಹರಣೆ ಅರ್ಥ ಆಗಿಲ್ಲ ಅಂದ್ರೆ, ಬಾಬಾ ಉದಾಹರಣೆ ಹೇಳ್ತಾ ಇದ್ದಾರೆ, ಜೈಸೆ ಫಿಮೇಲ್ ಸೆ ಮೇಲ್ ಬನೆ, ತಿಳ್ಕೊಳ್ಳಿ, ಅಕ್ಕಂದರಿಂದ ಅಣ್ಣಂದರಾಗಿದ್ದಾರೆ, ಹುಡುಗರಿಂದ ಹುಡುಗಿ ಆಗಿದ್ದಾರೆ ಅಥವಾ ಹುಡುಗಿಯಿಂದ ಹುಡುಗರಾಗಿದ್ದಾರೆ. तो फिर भी ಪಾಠ ಬಜಾತೆ ಬಜಾತೆ, ಆದ್ರೆ ಆ ಸಮಯದಲ್ಲಿ ಬಾಬಾ ಹೇಳ್ತಾರೆ, ಪಾತ್ರ ಮಾಡ್ತಾ ಮಾಡ್ತಾ ಫೀಮೇಲ್ का रूप कभी स्मृति में आ जाएगा ना. ಈಗ ಫಿಮೇಲ್ ಇಂದ ಮೇಲ್ ಆಗಿ ಆಗಿದ್ದಾರೆ, ಸ್ತ್ರೀಯಿಂದ ಪುರುಷರಿಗೆ ಪಾತ್ರದಲ್ಲಿ ಬಂದಿದ್ದಾರೆ. ಪಾತ್ರಕ್ಕೆ ಬಂದಾಗ ಮಧ್ಯ ಮಧ್ಯದಲ್ಲಿ ಏನಾಗುತ್ತೆ, ಇಂದಿನ ಸ್ತ್ರೀ ಪಾತ್ರ ನೆನಪು ಬರ್ತಾ ಹೋಗುತ್ತಲ್ಲ. ಯಾಕಂದ್ರೆ ಸ್ವಾಭಾವಿಕವಾಗಿರುವಂತ ನೇಚರ್ ಏನು ಸ್ತ್ರೀದು, ಬಟ್ ಪುರುಷನ ಪಾತ್ರ ಮಾಡ್ತಾ ಇರುವಾಗ ಆ ಸ್ತ್ರೀ ನೇಚರ್ ಏನಿದೆ ನ್ಯಾಚುರಲ್ ಆಗಿ ಮಧ್ಯ ಮಧ್ಯದಲ್ಲಿ ನೆನಪು ಬರ್ತದೆ ಅಂತ ಬಾಬಾ ಹೇಳ್ತಾರೆ. ಫಿರ್ ಭಿ ಪಾಠ ಬಜಾತೆ ಬಜಾತೆ ಫೀಮೇಲ್ का रूप कभी स्मृति में आ जाएगा ना, लेकिन निजी स्वरूप कभी भूलता नहीं है. ಅದರಿಂದ ಬಾಬಾ ಹೇಳ್ತಾರೆ, ನಿಜ ಸ್ವರೂಪ ಏನಿದೆ ಅದೆಂದಿಗೂ ಸಹ ಮರೆಯಲ್ಲ ಯಾರಿಗೆ. तो आप जो हो, ಬಾಬಾ ಹೇಳ್ತಾರೆ, ನೀವು ಯಾರಾಗಿದ್ದೀರಿ, और जिसके हो ಯಾರವರಾಗಿದ್ದೀರಿ, और जहां के हो ಎಲ್ಲಿಯವರಾಗಿದ್ದೀರಿ, वह अनादि निज स्वरूप, अनादि बाप
ಅನಾದಿ ಸ್ಥಾನ್ ಹೈ ನಾಕಿ ಟೆಂಪ್ರರಿ. ಹೇಳ್ತಾರೆ ನಿಮ್ಮ ಅನಾದಿ ನಿಜ ಸ್ವರೂಪ ಏನಿದೆ ಬಿಂದು ರೂಪ, ಅನಾದಿ ತಂದೆ ಶಿವಬಾಬ, ಅನಾದಿ ಸ್ಥಾನ ಪರಂಧಾಮ, ಅದು ನಮ್ಮ ಅನಾದಿಯಾಗಿದೆ, टेम्पररी अल्ला, अस्थायी अल्ला, स्थायी आगे. तो अनादि की स्मृति सहज होती है या मुश्किल होता है. ಅನಾದಿ ನನ್ನ ಒರಿಜಿನಲ್ ಏನಿದೆ, ನಾನು ಏನು ಒರಿಜಿನಲ್ ಆಗಿದ್ದೀನಿ ಅದು ಸಹಜವಾಗಿರುತ್ತೆ ಇಲ್ಲ ಕಷ್ಟ ಅನ್ಸುತ್ತಾ ಆ ಸ್ಮೃತಿ. तो प्रत्यक्ष प्रमाण अर्थात प्रैक्टिकल जीवनದ ಪ್ರೂಫ್ ಅಂದ್ರೆ ಅರ್ಥ अनादि रूप में स्थित रहना. ಪ್ರೂಫ್ ಕೊಡೋದು ಅಂದ್ರೆ ಅರ್ಥ ನಿಮ್ಮ ಅನಾದಿ ಸ್ವರೂಪದಲ್ಲಿ ಸ್ಥಿತರಾಗುವುದು. फिर भी भूल जाते हो, ಆದ್ರೂ ಸಹ ಬಾಬಾ ಹೇಳ್ತಾರೆ ಮಧ್ಯದಲ್ಲಿ ಮರ್ತು ಹೋಗ್ತಿರಲ್ಲ. ವಾಸ್ತವ में भूलना मुश्किल होना चाहिए. ಆದ್ರೆ ಬಾಬಾ ಹೇಳ್ತಾರೆ ವಾಸ್ತವದಲ್ಲಿ ಮರೆಯೋದು ನಿಮಗೆ ಕಷ್ಟ ಇರಬೇಕು. क्योंकि भूल कर जो स्वरूप स्मृति में लाते हो ना वो अनादि नहीं है. ಆಕ್ಚುಲಿ ನಿಮ್ಮ ಒರಿಜಿನಲ್ ರೂಪವನ್ನ ಮರೆತು ಬಿಟ್ಟು ಮಧ್ಯದಲ್ಲಿ ಬೇರೆ ಸ್ವರೂಪವನ್ನ ನೀವು ಸ್ಮೃತಿಯಲ್ಲಿ ತರ್ತೀರಲ್ವಾ, ಅದು ಆಕ್ಚುಲಿ ಅನಾದಿ ಅಲ್ಲ, ಓ ಮಧ್ಯಕಾಲ ಕಾ. ಆ ಸ್ವರೂಪ ನಿಮ್ಮ ಮಧ್ಯಕಾಲದಾಗಿದೆ. ಯಾವುದು ಮಧ್ಯಕಾಲ ಅರ್ಥಾತ್ ಮಧ್ಯಕಾಲ ಅಂದ್ರೆ ಅರ್ಥ ದ್ವಾಪರ ಕಾ ಸಮಯ. ಬಾಬಾ ಹೇಳ್ತಾರೆ ಅದು ದ್ವಾಪರದ ಸಮಯದಾಗಿದೆ. तो मध्यकाल का स्वरूप मुश्किल याद आता है, यह यथार्थ नहीं लेकिन अयथार्थ. ಅವಳತೆ ಮಧ್ಯಕಾಲದ ಸ್ವರೂಪ ನಿಮಗೆ ಕಷ್ಟದಿಂದ ನೆನಪು ಬರುತ್ತಾ, ಅವಳತೆ ಇದು ಯಥಾರ್ಥ ಅಲ್ಲ, ಅಯಥಾರ್ಥ. यथार्थ रूप अल्ल, अयथार्थ देह. तो बाप दादा रिजल्ट लेने के लिए आए खास उड़ानों से. ಬಾಬಾ ರಿಸಲ್ಟ್ ಅನ್ನ ತೆಗೆದುಕೊಳ್ಳಕ್ಕೆ ಬಂದಿದ್ದಾರೆ ಖಾಸ್ ಆಗಿ ಹಳಬರಿಂದ. तो जिन्होंने विशेष उल्हने द्वारा आह्वान किया है. ಯಾರು ಬಾಬನನ್ನ ಆತ್ಮಿಕ ಸಂಭಾಷಣೆ ಮಾತಾಡ್ತಾ ದೂರ್ತಾ ಬಾಬನನ್ನ ಆಹ್ವಾನ ಮಾಡಿದ್ರು. तो पुरानों का आह्वान करना अर्थात ಹಳಬರು ನನ್ನನ್ನ ಆಹ್ವಾನ ಮಾಡಿದರೆ ಅಂದ್ರೆ ಅದರ ಅರ್ಥ ಬಾಬಾ ಹೇಳ್ತಾರೆ ರಿಸಲ್ಟ್ ದೇನೆ ಕೆ ಲಿಯೆ ತಯಾರ್ रहना. ನನ್ನನ್ನು ಆಹ್ವಾನ ಮಾಡಿದ್ರೆ ಅಂದ್ರೆ ಬಾಬಾ ಹೇಳ್ತಾರೆ ರಿಸಲ್ಟ್ ಕೊಡೋದಕ್ಕೋಸ್ಕರ ನೀವು ರೆಡಿ ಆಗಿರ್ಬೇಕು. क्योंकि बाप दादा ने पहले ही कह दिया था. ಯಾಕಂದ್ರೆ ಬಾಬಾ ಮೊದಲೇ ಹೇಳಿದ್ದಾರೆ ಏನಂತ, जैसे नयों को सुनाते हो ना, बाप का आना अपने आप को जीते जी मरने का साहस रखना. ಹೇಗೆ ಹೊಸಬ್ರಿಗೆ ಬಂದಾಗ ಕೋರ್ಸ್ ನಲ್ಲಿ ಅಥವಾ ಮಾಮೂಲಾಗಿ ತಿಳುವಳಿಕೆ ಕೊಡ್ತೀರಲ್ವಾ, ಬಾಬಾ ಬರೋದು ಅಂದ್ರೇನೆ ಅರ್ಥ. तो ನಿಮ್ಮನ್ನ ನೀವು ಬದುಕಿದ್ದು ಸತ್ತಂಗೆ ತಿಳ್ಕೊಳ್ಳುವಂತಹ ಸಾಹಸದಲ್ಲಿ ಇರುವಂಥದ್ದು, ಸಾಹಸ ತೋರಿಸೋದು ಬದುಕಿದ್ದು ಸತ್ತಂಗೆ. तो ಈ ಸಾರಿ ಸಾಹಸ ಇದೆಯಾ? क्योंकि बाप का आना अर्थात ಬಾಬಾ ಬಂದಿದ್ದಾರೆ ಅಂದ್ರೆ ಅರ್ಥ वापस ले जाना, वह पुरानी दुनिया का परिवर्तन करना. ಭಗವಂತ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಅಂದ್ರೆ ಅದರ ಅರ್ಥನೇ ಆಗಿದೆ ನಮ್ಮೆಲ್ಲರನ್ನೂ ಸಹ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಅಥವಾ ಹಳೆ ಪ್ರಪಂಚದ ಪರಿವರ್ತನೆ ಮಾಡಲಿ. तो वैसे ही आपको बाप का बुलाना अर्थात रिजल्ट देने के लिए तैयार है. ಅದೇ ರೀತಿಯಲ್ಲಿ ತಂದೆನನ್ನ ನೀವು ಕರೆದಿದ್ದೀರಿ ಅಂದ್ರೆ ಸೂಕ್ಷ್ಮದಲ್ಲಿ ತಿಳ್ಕೊಳ್ಳಿ ರಿಸಲ್ಟ್ ಕೊಡೋದಕ್ಕೋಸ್ಕರ ನೀವು ರೆಡಿ ಆಗಿರಿ. तो पेपर के लिए तैयार हो ना. ಬಾಬಾ ಹೇಳ್ತಾರೆ ಪೇಪರ್ ಕೊಡೋದಕ್ಕೋಸ್ಕರ ರೆಡಿ ಆಗಿದ್ದೀರಲ್ವಾ. तो विश्व को परिवर्तन करने की हलचल देखते हुए अचल हो. तो ವಿಶ್ವವನ್ನ ಪರಿವರ್ತನೆ ಮಾಡುವಂತಹ ಹಲ್ಚಲ್ ಏನಿದೆ ಆ ಹಲ್ಚಲ್ ನನ್ನ ನೋಡ್ತಾ ನಿಮ್ಮ ಸ್ಥಿತಿನನ್ನ
अचलವಾಗಿ इत्ಕೊಂಡಿದ್ದೀರಾ? स्वयं को हलचल कराने वाले निमित्त समझते हो या अब तक अपने ही हलचल में हो? ಅವಳು ಸ್ವಯಂ ನನ್ನ ಹಲ್ಚಲ್ ಮಾಡುವಂತವ್ರಿಗೆ ನಿಮಿತ್ತ ಅಂತ ತಿಳ್ಕೊಂಡಿದ್ದೀರಾ, ಇಲ್ಲ ನೀನು ನೀವು ಹಲ್ಚಲ್ ಇದ್ದೀರಿ? ಹಲ್ಚಲಲ್ಲಿ ಇರೋರ್ನನ್ನ ನೀವು ಸ್ಥಿರ ಮಾಡುವಂತದಕ್ಕೆ ನೀವು ನಿಮಿತ್ತ ಅಂತ ತಿಳ್ಕೊಂಡಿದ್ರೆ, ಇಲ್ಲ ನೀವು ಇನ್ನು ಹಲ್ಚಲ್ ಅಲ್ಲಿದ್ದೀರಾ ನಿಮ್ ಸ್ಥಿತಿ? तो बाप दादा हिलाने के ಪೇಪರ್ ಲೇವೆ? ಬಾಬಾ ಕೇಳ್ತಾ ಇದ್ದಾರೆ, ನಿಮ್ಮನ್ನ ಅಲಗಾಡ್ಸುವಂತ ಪೇಪರ್ ಕೊಳ್ಳ? ಅಚಲ್ रहेंगे या डगमग होंगे? ಪೇಪರ್ ತಗೊಳ್ಬೇಕಾದಾಗ ಅಚಲವಾಗಿ ಇರ್ತೀರಾ, ಇಲ್ಲ ಸ್ಥಿತಿ ಏರೋಪೇರ್ ಆಗುತ್ತೆ? ರೆಡಿ ಹೋ ಯಾ ಎವರ್ ರೆಡಿ ಹೋ? ಬಾಬಾ ಕೇಳ್ತಾ ಇದೆ, ರೆಡಿ ಆಗಿದ್ದೀರಾ ಇಲ್ಲ ಎವರ್ ರೆಡಿ ಆಗಿದ್ದೀರಾ? ರಿಸಲ್ಟ್ ಕ್ಯಾ ಹೈ? ಬಾಬಾ ಹೇಳ್ತಾರೆ, ರಿಸಲ್ಟ್ ಏನಾಗಿದೆ? ಸ್ವಯಂ ಕೆ ಸಂಸ್ಕಾರೋ ಕೆ ಪೇಪರ್. ಬಾಬಾ ಹೇಳ್ತಾರೆ, ಪೇಪರ್ ನಲ್ಲಿ ವೆರೈಟಿ ಪೇಪರ್, ಡಿಗ್ರಿಗಳು, ಪೇಪರ್ನ ಡಿಗ್ರಿಗಳನ್ನ ಹೇಳ್ತಾ ಇದೆ. ಒಂದು ಸ್ವಯಂನ ಸಂಸ್ಕಾರಗಳ ಪೇಪರ್ ಒಂದು, ಇದು ಸ್ಕೂಲ್ ಪೇಪರ್ಸ್, ಇವೆಲ್ಲ ಸಹ ಸ್ಕೂಲ್ಗೆ ಸಂಬಂಧಪಟ್ಟಿರೋ ಪೇಪರ್ಸ್. स्वयं के संस्कारों के पेपर, स्वयं के व्यर्थ संकल्पों का पेपर, स्वयं ना व्यर्थ ಸಂಕಲ್ಪಗಳ ಪೇಪರ್, ಅಥವಾ कोई ना कोई ಶಕ್ತಿ की कमी के कारण ಪೇಪರ್, ಅಥವಾ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಶಕ್ತಿಯ ಕೊರತೆ ಇರೋ ಕಾರಣದಿಂದ ಯಾವುದಾದ್ರೂ ಒಂದು ಪೇಪರ್ ಬಂದಿದ್ರೆ. ನಾಲ್ಕನೇದು ಸರ್ವಸೆ ಸಂಸ್ಕಾರ ಮಿಲಾನೆಕೆ ಪೇಪರ್, ಸರ್ವರ ಜೊತೆ ಸಂಸ್ಕಾರಗಳನ್ನ ಮಿಲನ ಮಾಡುವಂತಹ ಪೇಪರ್. अब तक इन छोटे छोटे हद के पेपरों में भी हलचल में आते हो या अचल रहते हो? ಬಾಬಾ ಹೇಳ್ತಾರೆ, ಈ ರೀತಿ ಸಣ್ಣ ಪುಟ್ಟ, ಬಾಬಾ ಹೇಳ್ತಾರೆ ಎಲ್ಲ ಸಣ್ಣ ಪುಟ್ಟ ಪೇಪರ್ಸ್ ಅಂತಾರೆ ಬಾಬಾ, ಎಲ್ಲ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಹದ್ದಿನ ಪೇಪರ್ಗಳಲ್ಲಿ ಬಂದಾಗ, ಪೇಪರ್ ಬಂದಾಗ ಹಲ್ಚಲ್ ನಲ್ಲಿ ಬರ್ತೀರಾ, ಇಲ್ಲ ಆ ಪೇಪರ್ಗಳಲ್ಲಿ ಅಚಲವಾಗಿ? ಬಾಬಾ ಕೇಳ್ತಾ ಇದ್ದಾರೆ. ಇದು ಹದ್ದಿನ ಪೇಪರ್ಗಳಿವೆಲ್ಲ, ಅಂದ್ರೆ ಸ್ಕೂಲ್ ಲೆವೆಲ್ಗಿರೋ ಬಾಬಾ ಹೇಳ. ಬೇಹದಿಕೆ ಪೇಪರ್ ಅರ್ಥ ನೆಕ್ಸ್ಟ್ ಲೆವೆಲ್, ಕಾಲೇಜ್ ಲೆವೆಲ್ ಅಲ್ಲಿ. ಬೇಹದಿನ ಪೇಪರ್ ಅಂದ್ರೇನೆ ಅರ್ಥ ಅನಾದಿ ತತ್ವೋನ್ ದ್ವಾರ ಪೇಪರ್. ಅನಾದಿ ತತ್ವಗಳು ಅರ್ಥಾತ್ ಪಂಚತತ್ವಗಳು ಮೂಲಕ ಬಂದಿರುವಂತಹ ಪೇಪರ್, ಇದು ಬೇಹದ್ದಿನ ಪೇಪರ್, ದೊಡ್ಡ ಪ್ರಮಾಣದ. ಬೇಹದ್ಕೆ ವಿಶ್ವಕ್ಕೆ ಹಲ್ಚಲ್ ದ್ವಾರ ಪೇಪರ್, ಇಡೀ ಪ್ರಪಂಚದ ಕಡೆ ಎಲ್ಲ ಆತ್ಮಗಳದು ವಿಶ್ವದ ಹಲ್ಚಲ್ನಲ್ಲಿ ಆಗುವಂತಹ ಪೇಪರ್. ಇದು ಎರಡನೇದು ಬೇಹದ್ದಿನ ಪೇಪರ್ ಕಾಲೇಜ್ ಲೆವೆಲ್ ಅಲ್ಲಿ. ಮೂರನೇದು ಬೇಹದ್ಕೆ ವಾತಾವರಣ ದ್ವಾರ, ಬೇಹದ್ದಿನ ವಾತಾವರಣ ಮೂಲಕ, ಅಂದ್ರೆ ಸ್ಟ್ರೆಸ್ ಆಗಿ ಅನೇಕ ಆತ್ಮಗಳು ಪೇಪರ್ ಬೇಹದ್ದಿನ ವಾತಾವರಣ ಮೂಲಕ ಬಂದಿರುವಂತ, ಆಕ್ಸಿಡೆಂಟ್, ಸುನಾಮಿ, ಭೂಕಂಪ ಇವೆಲ್ಲ ಸಹ. ನಾಲ್ಕನೇದು ಬೇಹದ್ ಸೃಷ್ಟಿಗೆ ತಮೋ ಪ್ರಧಾನ ಅಶುದ್ಧ ವೈಬ್ರೇಷನ್, ಬೇಹದ್ದಿನ ಸೃಷ್ಟಿಯಲ್ಲಿ ತಮೋ ಪ್ರಧಾನವಾದಂತಹ ಅಶುದ್ಧ ವೈಬ್ರೇಷನ್, ಅನೇಕ ಆತ್ಮಗಳು ಸೂಸೈಡ್ ಮೂಲಕ ಯಾವುದೋ ಒಂದು ಬಿಟ್ಟು ಆತ್ಮಗಳು ನಮಗೆ ಕಾಟ ಕೊಡುವಂಥದ್ದು, ಅಶುದ್ಧ ಆತ್ಮಗಳ ವೈಬ್ರೇಷನ್ ಪೇಪರ್. ಇನ್ನೊಂದು ವಾಯುಮಂಡಲ ದ್ವಾರ ಪೇಪರ್, ಸುತ್ತಮುತ್ತ ವಾಯುಮಂಡಲ ತಮೋ ಪ್ರಧಾನ ಆಗಿರುವಂತ ಅದರ ಎಫೆಕ್ಟ್ ನಮ್ಮೆಲ್ಲ ಬೀಳುವಂತ ಇದರದ್ದು ಒಂದು ಪೇಪರ್. ಇದು ದೊಡ್ಡ ಪ್ರಮಾಣದ ಪೇಪರ್. ऐसे बेहद के पेपर देने के लिए पहले है, ಈ ರೀತಿ ಬೇಹದ್ದಿನ ಪೇಪರ್ ಅನ್ನ ಕೊಡ್ಲಿಕ್ಕೋಸ್ಕರ ಮೊದಲು ಆಗಿದೆ ಸ್ವಯಂ ದ್ವಾರ ಸ್ವಯಂ ಕಾ ಪೇಪರ್. ಮೊದಲೇನ್ ಕೊಡ್ಬೇಕು? ಸ್ವಯಂ ಮೂಲಕ ಸ್ವಯಂನ ಪೇಪರ್. छोटे से ब्राह्मण संसार द्वारा व ब्राह्मणों के संस्कारों द्वारा, ಸಣ್ಣ ಈ ಬ್ರಾಹ್ಮಣ ಪ್ರಪಂಚದ ಮೂಲಕ, ಅಂದ್ರೆ ಈ ಬ್ರಾಹ್ಮಣ ಪರಿವಾರದ ಮೂಲಕ ಅಥವಾ ಬ್ರಾಹ್ಮಣರ ಸಂಸ್ಕಾರಗಳ ಮೂಲಕ ಆಯಾ ಹುआ ಪೇಪರ್, ಬಂದಿರುವಂತಹ ಪೇಪರ್. ಯಾ ಕಚ್ಚಾ ಇಮ್ತಿಹಾನ್ ಹೈ ಯಾ ಪಕ್ಕಾ ಇಮ್ತಿಹಾನ್? ಇದರಲ್ಲಿ ಕಚ್ಚಾ ಪರೀಕ್ಷೆ ಇದೆಯಾ ಇಲ್ಲ ಪಕ್ಕಾ ಪರೀಕ್ಷೆ पास आगे? तो जैसे 6 मास का और 12 मास का पक्का इम्तिहान होता है ना, ನೋಡಿ ಬಾಬಾ 77 ನಲ್ಲಿನೇ ಹೇಳಿದ್ದಾರೆ,
6 ತಿಂಗಳದ್ದು ಒಂದು ಪರೀಕ್ಷೆ ಇರುತ್ತೆ. ಹೇಗೆ 6 ತಿಂಗಳದ್ದು ಅಥವಾ 12 ತಿಂಗಳದ್ದು ಪಕ್ಕಾ ಪರೀಕ್ಷೆ ಇರುತ್ತಲ್ವ. तो हद का पेपर दे ಪಾಸ್ हो गए हो. ಈ ರೀತಿ ಮೊದಲು ಸಣ್ಣ ಪೇಪರ್ಗಳು, ಹದ್ದಿನ ಪೇಪರ್ಗಳನ್ನ ಕೊಟ್ಟು ಅದರಲ್ಲಿ ಪಾಸ್ ಆಗಿದ್ದೀರಾ. ಅಭಿ ಬೇಹದ್ ಕಾ ಪೇಪರ್ ಶುರು ಹೋ. ये बेहदीन पेपर कॉलेज ने पेपर शुरू मारला. तो इसी तरह अपने आप को चेक करो कि किसी भी सब्जेक्ट के पेपर में ಅದರಿಂದ ಈ ರೀತಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಯಾವುದೇ ಒಂದು ಸಬ್ಜೆಕ್ಟ್ ನಲ್ಲಿ ಪೇಪರ್ ಮೇ ಪಾಸ್ ಮಾರ್ಕ್ಸ್ ಲೇನೆ ಯೋಗ್ಯ ಬನೆ ಹೇ. ಪೇಪರ್ ನಲ್ಲಿ ಪಾಸ್ ಮಾರ್ಕ್ಸ್ ತಗೊಳ್ಳುವಂತದಕ್ಕೆ ಯೋಗ್ಯರಾಗಿದ್ದೀರಾ. ಜಸ್ಟ್ ಪಾಸ್ ಅಟ್ಲೀಸ್ಟ್, ಅಥವಾ ಪಾಸ್ ವಿತ್ ಆನರ್ ಬನೆ ಹೇ. ಗೌರವಿತವಾಗಿ ಸಮ್ಮಾನಿತ ರೂಪದಲ್ಲಿ 85% ಅಬೌವ್ ಪಾಸ್ ಆಗುವಂತ ರೀತಿಯಲ್ಲಿ ಆಗಿದ್ದೀರಾ. ನೋಡಿ, ಅದರಲ್ಲಿ ಬಾಬಾ 8 ಪೇಪರ್ಗಳು ಹೇಳಿದೆ. ಈಗ 8 ಪೇಪರ್ಗಳು ನಮ್ಗೆ ಲಾಸ್ಟ್ ಅಲ್ಲಿ ಒಂದೇ ಸರಿ ಬರುತ್ತಂತ ಹೇಳಿದ್ರಲ್ಲ, 4 ಸಣ್ಣ ಪ್ರಮಾಣದ್ದು, 4 ದೊಡ್ಡ ಪ್ರಮಾಣದ್ದು. ಸೊ ಇದರಲ್ಲಿನೇ 8 ಪೇಪರ್ಗಳ ಬಗ್ಗೆ ಬಾಬಾ ಈ ಮುರಳಿಯಲ್ಲಿ ಹೇಳಿದ್ದಾರೆ. ಸಮಜಾ ಕ್ಯಾ ಕರ್ನಾ, ಗೊತ್ತಾಯ್ತಾ ಏನ್ ಮಾಡ್ಬೇಕು. घबराते बहुत और घबराते किससे हो. ಬಾಬಾ ಹೇಳ್ತಾರೆ ಗಾಬರಿ ಬಹಳಷ್ಟು ಪಡಿತೇವೆ, ಆದ್ರೆ ಭಯ ಯಾವುದರಿಂದ ಪಡಿತಾ ಇದ್ರಿ, ಗಾಬರಿ ಯಾವುದರಿಂದ ಪಡಿತಾ ಇದ್ರಿ. ಮಾಯಾಕ್ಕೆ ಬುದ್ಬುದೋನ್ಸೆ, ಮಾಯ ಗೊಳ್ಳೆಗಳಿಂದ. ಹೀಗೆ ನೀರಿನ ಗೊಳ್ಳೆ ಬರುತ್ತೆ ಮತ್ತೆ ಹೊಟ್ಟೋಗ್ಬಿಡುತ್ತೆ. ಆ ಗೊಳ್ಳೆ ಬಂದಾಗ ಎದುರ್ತಾ ಇದೀವಿ ಅಂತ ಹೇಳ್ತಾರೆ ಬಾಬಾ. ಮಾಯನೂ ಸಹ ಏನಾಗಿದೆ, ನೀರಿನ ಗೊಳ್ಳೆ ತರ. ಜೋ ಅಭಿ ಅಭಿ ಹೇ ಅಭಿ ಅಭಿ ನಹೀ ಹೋಗಿ. ಈಗ ಕಾಣಿಸುತ್ತೆ, ಮತ್ತೆ ಇನ್ ಸ್ವಲ್ಪ ಹೊತ್ತಿಗೆ ಅದು ಇರೋದಿಲ್ಲ. छोटे बच्चे भी बुदबुदों से नहीं डरते हैं ना. ಚಿಕ್ಕ ಚಿಕ್ಕ ಮಕ್ಕಳು ಸಹ ಗೊಲೆಗಳಿಂದ ಎದುರಲ್ಲ. ಹೇಳ್ತೆ ಹೇ ನಾಕಿ ಡರ್ತೆ ಹೇ. ಮಕ್ಕಳು ಅದರಿಂದ ಆಡ್ತಾರೆ ಮಿನಃ ಎದುರೋದಿಲ್ಲ. मास्टर सर्वशक्तिवान और बुदबुदों से खेलने वाले ना कि डरने वाले हो. ಬಾಬಾ ಹೇಳ್ತಾರೆ ನೀವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ, ಆ ಗುಳೆಗಳ ಜೊತೆ ಆಟ ಆಡುವಂತವರೇ ಆಗಿದ್ರೆ ಮಿನಃ ಎದುರುವಂತವರಲ್ಲ. ಅಚ್ಚಾ, ಹಾಗೆ ಸುನಾತೆ ರಹೆ. ಬಾಬಾ ಹೇಳ್ತಾರೆ ಮುಂದಕ್ಕೆ ಇದರ ಬಗ್ಗೆ ಇನ್ನೂ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಇವತ್ತಿಗೆ ಇಷ್ಟೇ ಸಾಕು ಡೋಸು. अच्छा, ऐसे चलते फिरते ಲೈಟ್ ಹೌಸ್ ಬನ್. ಈ ರೀತಿ ನಡೀತಾ ಓಡಾಡ್ತಾ ಲೈಟ್ ಹೌಸ್ ಆಗಿ ಅಪ್ನೆ ತಕ್ದೀರ್ ಕಿ ತಸ್ವೀರ್ ದ್ವಾರ, ನಿಮ್ಮ ಅದೃಷ್ಟದ ಚಿತ್ರದ ಮೂಲಕ ತಕ್ದೀರ್ ಬನಾನೆ ವಾಲ, ಅದೃಷ್ಟವನ್ನ ರೂಪಿಸ್ಕೊಳ್ಳುವಂತ. ಬಾಪ್ ಕೋ ಹರ್ ಸಮಯ ಪ್ರತ್ಯಕ್ಷ ಕರ್ನೆ, ತಂದೆನನ್ನ ಪ್ರತಿ ಸೆಕೆಂಡ್ ಪ್ರತ್ಯಕ್ಷ ಮಾಡುವಂತ. ಹರ್ ಪರಿಸ್ಥಿತಿ ಕೆ ಪೇಪರೋ ಮೇ ಎವರ್ ರೆಡಿ रहने वाला, ಪ್ರತಿಯೊಂದು ಪರಿಸ್ಥಿತಿಯ ಪೇಪರ್ಗಳಲ್ಲಿ ಎವರ್ ರೆಡಿ ಆಗಿರುವಂತ. ಸದಾ ಪ್ರತ್ಯಕ್ಷ ಪ್ರಮಾಣ ಬನ್ ಅನ್ಯ ಕೋ ಪ್ರೇರಣಾ ದೇನೆ, ಸದಾ ಪ್ರತ್ಯಕ್ಷ ಪ್ರಮಾಣರಾಗಿ ಅನ್ಯರಿಗೆ ಪ್ರೇರಣೆ ಕೊಡುವಂತ. ऐसे ಸದಾ ಮಹಾವೀರ್ रहने वाले, ಈ ರೀತಿ ಸದಾ ಮಹಾವೀರ ಆಗಿರುವಂತಹ ಮಕ್ಕಳಿಗೆ ತಂದೆ ಕಡೆಯಿಂದ ನೆನಪು, ಪ್ರೀತಿ ಮತ್ತೆ ನಮಸ್ತೆ. ಬಾಬನ ಕಡೆಯಿಂದ ಎಲ್ಲ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತೆ ಬಾಬಾ ಈ ಮುರಳಿಯಲ್ಲಿ ಖಾಸಾಗಿ ಆ 8 ಪೇಪರ್ಸ್ ಯಾವುದು ಕೊನೆಯಲ್ಲಿ ಬರುವಂತ, ಆ 8 ಪೇಪರ್ಸ್ ನಲ್ಲಿ ನಾವು ಪಾಸ್ ಆಗಿದ್ರೆ ಹೇಗೆ ಡಿಸ್ಟಿಂಕ್ಷನ್ ಹೋಲ್ಡರ್ಸ್ ಆಗಿರ್ತೀವಿ. ಅರ್ಥಾತ್ ಆ 8 ಮನೆಗಳಲ್ಲಿ ಬರುವಂತಹ ಉಪಾಯವನ್ನ ಬಾಬಾ ಈ ಮುರಳಿಯಲ್ಲಿ ಸಹಜವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮುರಳಿನನ್ನ ಬಹಳಾಗಿ ಡೀಪ್ ಆಗಿ ಓದಿದ್ರೆ ನಾವು ಆ ಅಷ್ಟ ರತ್ನಗಳಲ್ಲಿ ಸಹಜವಾಗಿ ಬರ್ಬೋದು. ಓಂ ಶಾಂತಿ.